Welcome to income tax class. In this video I work out problem on capital gain, that is problem number 12. Okay, this is the problem. Nodi. During the year ended 31st March 2020, Mr. Anish sold the following assets. ಇಲ್ಲಿ ಮಲ್ಟಿಪಲ್ ಕ್ಯಾಪಿಟಲ್ ಅಸೆಟ್ಸ್ ಇದೆ. ಸೊ ಈ ರೀತಿ ಇದ್ದಾಗ ಯಾವ ರೀತಿ ವರ್ಕೌಟ್ ಮಾಡೋದು ಅಂತೇಳಿ ಪ್ರೀವಿಯಸ್ ವಿಡಿಯೋಲಿ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅದೇ ಥರ ಇಟ್ ಈಸ್ ಆಲ್ಸೋ ಜಸ್ಟ್ ಸಿಮಿಲರ್ ಟು ದ ಪ್ರೀವಿಯಸ್ ಪ್ರಾಬ್ಲಮ್ ವಿಚ್ ವಿ ವರ್ಕ್ಡ್ ಔಟ್ ಇನ್ ದಿ ಲಾಸ್ಟ್ ಕ್ಲಾಸ್. ಓಕೆ, ಪ್ರಾಬ್ಲಮ್ ನೋಡಿ. Jewelry costing rupees 1,60,000 was sold for rupees 3 lakh in May 2019, acquired in June 2018. ಸೊ ಜೂನ್ 2018 ಪರ್ಚೇಸ್ ಮಾಡಿದಂಥ ಜ್ಯುವೆಲ್ರಿ 1,60,000ಗೆ ಪರ್ಚೇಸ್ ಮಾಡಿರೋಂಥದ್ದು, ಅದನ್ನು 3 lakh rupeesಗೆ ಸೇಲ್ ಮಾಡಿದ್ದಾನೆ. ಸೊ ಇದು ಲೆಸ್ ದ್ಯಾನ್ 1 year ಅಂದರೆ ಲೆಸ್ ದ್ಯಾನ್ 36 months ಆಗಿರೋದ್ರಿಂದ ಇದು ಶಾರ್ಟ್ ಟರ್ಮ್ ಆಗುತ್ತೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಯಾಕಂದರೆ 2018 ಪರ್ಚೇಸ್ ಮಾಡಿದಾನೆ, ಹಾಗೆ ಇಮಿಡಿಯೇಟಾಗಿ ಮೇ 2019 ಅದನ್ನು ಸೇಲ್ ಮಾಡಿದ್ದಾನೆ. ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ದೆನ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಅಟ್ ಬ್ಯಾಂಗ್ಳೂರ್ ವಾಸ್ ಇನ್ಹೆರಿಟೆಡ್ ಇನ್ 1974 ವಿಚ್ ವಾಸ್ ಪರ್ಚೇಸ್ಡ್ ಇನ್ 1956 ಫಾರ್ rupees 25,000, ವಾಸ್ ಸೋಲ್ಡ್ ಫಾರ್ rupees 38 lakh. Fair market value on 1/4/2001 was rupees 2 lakh. In the year 2009-10 he spent rupees 50,000 to construct first floor and expenses on transfer rupees 50,000. ಸೊ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಒಂದು ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಬೆಂಗಳೂರಲ್ಲಿ ಇತ್ತು. ಅದು ಒಂದು 1974 ಅವನಿಗೆ ಟ್ರಾನ್ಸ್ಫರ್ ಆಯಿತು. ಅದು ಪರ್ಚೇಸ್ ಮಾಡಿದಂಥದ್ದು 1956 ಪರ್ಚೇಸ್ ಮಾಡಿರುವಂಥ ಪ್ರಾಪರ್ಟಿ. ಅದು 1974 ಫಾದರ್ ಡೆತ್ ಆಗಿರೋದ್ರಿಂದ ಅವನಿಗೆ ಆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಿದೆ. ಇಟ್ ವಾಸ್ ಇನ್ಹೆರಿಟೆಡ್ ಅಂದರೆ ವಂಶ ಪಾರಂಪರ್ಯವಾಗಿ ಬಂದಿರುವಂಥ ಪ್ರಾಪರ್ಟಿ. ಅದು 1956 ಪರ್ಚೇಸ್ ಮಾಡಿರೋದು 25,000ಗೆ, ಅದನ್ನು ಸೇಲ್ ಮಾಡಿದ್ರೆ 38 lakhಗೆ. ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 2 lakh. ಸೊ ನಿಮಗೆ ಗೊತ್ತಿದೆ, purchase price or fair market value, whichever is higher, should be taken into account for the purpose of indexation. Indexation ಮಾಡಬೇಕಾದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಪರ್ಚೇಸ್ ಪ್ರೈಸ್, ಕಾಸ್ಟ್ ಪ್ರೈಸ್ ಯಾವುದು ಹೈಯೆಸ್ಟ್ ಇರುತ್ತೋ ಅದನ್ನು ತಗೊಂಡು ನಾವು ಇಂಡೆಕ್ಸೇಷನ್ನ ಮಾಡಬೇಕು ಅಂತೇಳಿ. ಇನ್ ದ ಇಯರ್ 2009-10 2009-10 ಅವನು 50,000 ರೂಪಾಯಿ ಖರ್ಚು ಮಾಡಿ ಫಸ್ಟ್ ಫ್ಲೋರ್ನ ಕನ್ಸ್ಟ್ರಕ್ಷನ್ ಮಾಡಿದ್ದಾನೆ ಅಂತ ಕೊಟ್ಟಿದ್ದಾರೆ. ಮತ್ತು 50,000 ರೂಪಾಯಿ ಟ್ರಾನ್ಸ್ಫರ್ ಅಂದರೆ ಸೇಲ್ ಮಾಡುವಾಗ ಆಗಿರುವಂಥ ಎಕ್ಸ್ಪೆನ್ಸಸ್ ಇದು. ಸೊ ನೋ ಡೌಟ್ ಇಟ್ ಈಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ದೆನ್ ಹೌಸ್ ಹೋಲ್ಡ್ ಫರ್ನಿಚರ್ ಕಾಸ್ಟಿಂಗ್ rupees 28,000 in 2001-2 was sold for rupees 52,000 in June 2019. ನೋಡಿ, ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ ಹೌಸ್ ಹೋಲ್ಡ್ ಫರ್ನಿಚರ್ ಅಂತ ಹೇಳಿದ್ದಾರೆ. ಸೊ ನಾನು ನಿಮಗೆ ಥಿಯರಿ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ವಾಟ್ ಆ್ಯಂಡ್ ಆಲ್ ಆರ್ ನಾಟ್ ಕ್ಯಾಪಿಟಲ್ ಅಸೆಟ್ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದೆ. ಅಂದರೆ ಎನಿ ಥಿಂಗ್, ಪರ್ಸ್ನಲ್ ಥಿಂಗ್, ಎನಿ ಥಿಂಗ್ ವಿಚ್ ಈಸ್ ಮೆಂಟ್ ಫಾರ್ ಪರ್ಸನಲ್ ಪರ್ಪಸ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಹೇಳಿದೆ. ಎಕ್ಸೆಪ್ಟ್ ಜ್ಯುವೆಲ್ರಿ ಅಂತ ಬರುತ್ತಲ್ಲಿ. ಜ್ಯುವೆಲ್ರಿನ ಹೊರತುಪಡಿಸಿ ಇನ್ಯಾವುದೇ ಆರ್ಟಿಕಲ್ಸು ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ರೆ ಅದನ್ನು ನಾವು ಕ್ಯಾಪಿಟಲ್ ಅಸೆಟ್ ಅಂತ ಕರೆಯೋದಿಲ್ಲ. ಹಾಗಾಗಿ ನೋ ಕ್ಯಾಲ್ಕುಲೇಷನ್ ಶುಡ್ ಬಿ ಮೇಡ್ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ ಹೋಲ್ಡ್ ಫರ್ನಿಚರ್. ಹೌಸ್ ಹೋಲ್ಡ್ ಅಂದರೆ ಮನೆಗೆ ಯೂಸ್ ಮಾಡ್ತಿರುವಂಥ ಫರ್ನಿಚರ್. ಅದು ಈ ಮನೆಗೆ ಯೂಸ್ ಮಾಡ್ತಿರುವಂಥ ಫರ್ನಿಚರ್ನ ಸೇಲ್ ಮಾಡಿದಾನೆ, ಅದು ಪರ್ಸ್ನಲ್ ಪರ್ಪಸ್ಗೆ ಯೂಸ್ ಮಾಡ್ತಿರೋದ್ರಿಂದ ಅದು ದಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಹಾಗಾಗಿ ಈ ಥರ್ಡ್ ಒನ್ ಏನಿದೆ ಇದನ್ನು ಕಂಪ್ಲೀಟಾಗಿ ಇಗ್ನೋರ್ ಮಾಡಬೇಕು, ನಾಟ್ ಟು ಬಿ ಟೇಕನ್ ಇನ್ ಟು ಅಕೌಂಟ್. ದೆನ್ ಫೋರ್ತ್ ಒನ್, ಮೆಷಿನರಿ ವಾಸ್ ಸೋಲ್ಡ್ ಫಾರ್ rupees 90,000 in August 2019. WDV ಆನ್ 1/4/2019 ವಾಸ್ rupees 76,000. ಯಾವಾಗಲೂ ಪರ್ಚೇಸ್ ಮಾಡಿರುವಂಥದ್ದು, ಅದಕ್ಕೆ WDV ಕೊಟ್ಟಿದ್ದಾರೆ, 76,000ಗೆ ಪರ್ಚೇಸ್ ಮಾಡಿದ್ದಾರೆ ಅಂಥೇಳಿ. ಸಾರಿ, ಯಾವಾಗಲೂ ಪರ್ಚೇಸ್ ಮಾಡಿರೋದು, ಅದಕ್ಕೆ ಡಿಪ್ರಿಸಿಯೇಷನ್ ಎಲ್ಲ ಚಾರ್ಜ್ ಮಾಡಿದ್ದಾರೆ. ಹಾಗಾಗಿ 1/4/2019 ಅದರ ರಿಟರ್ನ್ ಡೌನ್ ವ್ಯಾಲ್ಯೂ 76,000 ಇದೆ, ಅದನ್ನು 90,000ಕ್ಕೆ ಸೇಲ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಸಿನ್ಸ್ ಇಟ್ ಈಸ್ ಅ ಡಿಪ್ರಿಷಿಯಬಲ್ ಅಸೆಟ್, ಇಟ್ ಮಸ್ಟ್ ಬಿ ಟ್ರೀಟೆಡ್ ಆಸ್ ಎ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಡಿಪ್ರಿಷಿಯಬಲ್ ಅಸೆಟ್ ಆಗಿರೋದ್ರಿಂದ ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡಬೇಕು. ದೆನ್ ಸೆಲ್ಫ್ ಕಲ್ಟಿವೇಟೆಡ್ ಲ್ಯಾಂಡ್ ವಾಸ್ ಕಂಪಲ್ಸರಿಲಿ ಅಕ್ವೈರ್ಡ್ ಬೈ ಗವರ್ನಮೆಂಟ್ ಆ್ಯಂಡ್ ಪೇಯ್ಡ್ ಕಾಂಪೆನ್ಸೇಷನ್ ಆಫ್ rupees 14 lakh
on 1/1/2020, and it was acquired in 2003 and 4 for rupees 1,30,000. 2003-4ರಲ್ಲಿ ಪರ್ಚೇಸ್ ಮಾಡಿದಂಥ ಪ್ರಾಪರ್ಟಿ, ಸೆಲ್ಫ್ ಕಲ್ಟಿವೇಟೆಡ್ ಲ್ಯಾಂಡ್ ಅದು, ವ್ಯವಸಾಯಕ್ಕೆ ಯೂಸ್ ಮಾಡ್ತಿರುವಂಥ ಸೆಲ್ಫ್ ಕಲ್ಟಿವೇಟೆಡ್ ಲ್ಯಾಂಡ್ ಅದು. ಅದನ್ನು 1,30,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿರುವಂಥದ್ದು 2003-4ರಲ್ಲಿ. ಅದನ್ನೇನು ಮಾಡಿದೆ ಅಂತ ಹೇಳಿದ್ರೆ ಗೌರ್ಮೆಂಟು ಕಂಪಲ್ಸರಿಯಾಗಿ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಯಾವುದೋ ಒಂದು ಪರ್ಪಸ್ಗೋಸ್ಕರ ಅಕ್ವೈರ್ ಮಾಡ್ಕೊಂಡಿರ್ಬೋದು, ಏನಾದರೂ ಪರ್ಪಸ್ ಆಗಿರ್ಬೋದು, ಅಥವಾ ಫ್ಲೈಓವರ್ ಬರ್ತಿರ್ಬೋದು ಆ ಜಾಗದಲ್ಲಿ, ಅಥವಾ ಹೈವೇ ಏನಾದರೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ಅಂಥ ಟೈಮಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಗೌರ್ಮೆಂಟು ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಳುತ್ತೆ. ಸೊ ಆ ರೀತಿ ಏನಾದರೂ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಂಡಿದ್ರೆ, ಇಂಡಸ್ಟ್ರಿಯಲ್ ಪರ್ಪಸ್ಗೂ ಆಗಿರ್ಬೋದು, ಆ ರೀತಿ ಏನಾದರೂ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಂಡಿದ್ರೆ ಕಾಂಪೆನ್ಸೇಷನನ್ನು ಕೊಡ್ತಾರೆ. ಹಾಗಾಗಿ ಕಾಂಪೆನ್ಸೇಷನ್ ಈಸ್ ಆಲ್ಸೋ ಟು ಬಿ ಟ್ರೀಟೆಡ್ ಆ್ಯಸ್ ಎ ಸೇಲ್. ನಾನು ನಿಮಗೆ ಟ್ರಾನ್ಸ್ಫರ್ ಅಂದರೆ ಏನು ಅಂತ ಮೀನಿಂಗಲ್ಲಿ ಹೇಳಿದ್ದೀನಿ. ಕಾಂಪೆನ್ಸೇಷನ್ ಪೇಯ್ಡ್ in respect of compulsorily acquired ಕ್ಯಾಪಿಟಲ್ ಅಸೆಟ್ನ ಕಂಪಲ್ಸರಿಯಾಗಿ ಅಕ್ವೈರ್ ಮಾಡಿಕೊಂಡು ಕಾಂಪೆನ್ಸೇಷನ್ ಕೊಟ್ಟರೆ ಅದನ್ನು ಸಹ ಟ್ರಾನ್ಸ್ಫರ್ ಅಂತ ಟ್ರೀಟ್ ಮಾಡಬೇಕು ಅಂತ ನಾನು ಥಿಯರಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಹಾಗಾಗಿ ಎಕ್ಸೆಪ್ಟ್ ಥರ್ಡ್ ಒನ್ ಬಿಟ್ಟು ಇನ್ನೆಲ್ಲದಕ್ಕೂ ನಾವು ಕ್ಯಾಲ್ಕುಲೇಷನ್ನ ಮಾಡಬೇಕಾಗುತ್ತೆ. ಫಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಒನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಸೆಕೆಂಡ್ ಒನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಥರ್ಡ್ ಒನ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಯಾಕೆ ಅಂತ ಹೇಳಿದ್ರೆ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡ್ತಿರೋದ್ರಿಂದ ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ದೆನ್ ಮೆಷಿನರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ದೆನ್ ಫಿಫ್ತ್ ಒನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಸೊ ಈಗ ಸೊಲ್ಯೂಷನ್ ಬನ್ನಿ. ಸೊಲ್ಯೂಷನ್ ನೋಡಿ, ಸೊಲ್ಯೂಷನ್ 12 ಜ್ಯುವೆಲ್ರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅದು 3 ಲ್ಯಾಕ್ಗೆ ಪರ್ಚೇಸ್ 3 ಲ್ಯಾಕ್ ಸೇಲ್ ಮಾಡಿದರೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನಿಲ್, net sale consideration 3 lakh, cost of acquisition 1,60,000. So short term capital gain 1,40,000. Next, second one, house property LTCA, long term capital asset, sale consideration 38 lakhs, selling expenses 50,000. Problem ಅಲ್ಲಿ ಕೊಟ್ಟಿದ್ದಾರೆ transfer expenses ಅಂತ ಹೇಳಿ. So that is nothing but selling expenses. Net sale consideration 37,50,000. Indexed cost of acquisition. ಸೊ ನೋಡಿ, 25,000ಗೆ ಪರ್ಚೇಸ್ ಮಾಡಿರೋಂಥದ್ದು 1956ಅಲ್ಲಿ, ಅದರ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 2 ಲ್ಯಾಕ್ಸ್ ಇದೆ. ಹಾಗಾಗಿ ನಾವು ಹೈಯೆಸ್ಟ್ ಇರೋದನ್ನ ತೊಗೋಬೇಕು. 2 lakh into 289 divided by 100. So that we get 5,78,000. ದೆನ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಮತ್ತೆ ಫಸ್ಟ್ ಫ್ಲೋರ್ನ ಕನ್ಸ್ಟ್ರಕ್ಷನ್ ಮಾಡಿಸಿದ್ದಾನೆ 2003-4ರಲ್ಲಿ. 50,000 into 289 divided by ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು 148 ಆಗುತ್ತೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ವಿ ಗೆಟ್ 97,635. ಇದು ಎರಡರ ಟೋಟಲ್ಲು 5,78,000 ಪ್ಲಸ್ 97,635 ಟೋಟಲ್ 6,75,635. ಅದನ್ನು ಮೈನಸ್ ಮಾಡಿದ್ರೆ ವಿ ಗೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 30,74,365. ಸೊ ಸೆಕೆಂಡ್ ಒನ್ ಕಂಪ್ಲೀಟ್ ಆಯಿತು. ಈಗ ಥರ್ಡ್ ಒನ್ ನೋಡಿ, ಮೆಷಿನರಿ. ಆ್ಯಕ್ಚುಲಾಗಿ ಥರ್ಡ್ ಒನ್ನು ಹೌಸ್ ಹೋಲ್ಡ್ ಫರ್ನಿಚರ್ ಬರುತ್ತೆ, ಅದನ್ನು ನಾವು ಇಗ್ನೋರ್ ಮಾಡ್ತಿರೋದ್ರಿಂದ ಅದು ಕ್ಯಾಪಿಟಲ್ ಅಸೆಟ್ ಅಲ್ಲದೆ ಇರೋದ್ರಿಂದ, ಯಾಕೆಂದರೆ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡ್ತಿರೋದ್ರಿಂದ ದಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಹಾಗಾಗಿ ಅದನ್ನು ನಾವು ಕನ್ಸಿಡರ್ ಮಾಡುವಂಥ ಕ್ಯಾಲ್ಕುಲೇಷನ್ಗೆ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ದೆನ್ ಮೆಷಿನರಿ ಸೇಲ್ ಕನ್ಸಿಡರೇಷನ್ 90,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನಿಲ್, ನೆಟ್ ಸೇಲ್ ಕನ್ಸಿಡರೇಷನ್ 90,000, ಕಾಸ್ಟ್ ಆಫ್ ಅಕ್ವಿಸಿಷನ್ 76,000, short term capital gain 14,000. Okay, next fourth one, self cultivated land, sale consideration 14 lakhs, selling expenses nil, net sale consideration 14 lakhs, indexed cost of acquisition 1,30,000 into 289 divided by 109. ಯಾವ ವರ್ಷ ಅಕ್ವೈರ್ ಮಾಡ್ಕೊಂಡಿದ್ರು ಆ ವರ್ಷದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸು. ಸಿಂಪ್ಲಿಫೈ ಮಾಡಿದ್ರೆ 3,44,678 ಬರುತ್ತೆ. ದೆನ್ ಮೈನಸ್ ಮಾಡಿದ್ರೆ 3,44,678 ಮೈನಸ್ ಮಾಡಿದ್ರೆ ವಿ ಗೆಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 10,55,322. ಸೊ ಇಲ್ಲಿ ಒಂದು ಟಿಪಿಕಲ್ ಅಡ್ಜಸ್ಟ್ಮೆಂಟ್ ಟಿಪಿಕಲ್ ಪ್ರಾಬ್ಲಮ್ ಬಂದಿರುವಂಥದ್ದು ಹೌಸ್ ಹೋಲ್ಡ್ ಫರ್ನಿಚರ್. ಸೊ ಇದು ಥಿಯರಿ ಓದಿರ್ತೀರ, ಬಟ್ ನೀವು ಪ್ರಾಬ್ಲಮ್ ವರ್ಕೌಟ್ ಮಾಡಿದಾಗ ನಿಮಗೆ ಅದು ಗೊತ್ತಾಗುತ್ತೆ.
ಸೊ ಅದು ಹೌಸ್ ಹೋಲ್ಡ್ ಯಾವುದೇ ಒಂದು ಥಿಂಗ್ ಎಕ್ಸೆಪ್ಟ್ ಜ್ಯುವೆಲ್ರಿ ಬಿಟ್ಟು ಪರ್ಸ್ನಲ್ ಪರ್ಪಸ್ಗೆ ಏನಾದರೂ ಯೂಸ್ ಮಾಡ್ತಿದ್ರೆ ಅದು ದಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಜ್ಞಾಪಕ ಇಟ್ಕೊಳ್ಳಿ. ಸೊ ವಿತ್ ದಿಸ್ ಐ ಕ್ಯಾನ್ ಕನ್ಕ್ಲೂಡ್ ಟುಡೇಸ್ ಸೆಷನ್. ಥ್ಯಾಂಕ್ ಯು.